ಏನು ಇವರು ಬಂಡಗೆಟ್ಟವ್ರಿಗೆ ಏನು ಹೋರಾಟ ಮಾಡ್ತೀರಿ? ಬಂಡ ಎಲ್ಲ ಬಿಟ್ಟು ನಿಂತವ್ರಿಗೆ ಏನು ಹೇಳಿದ್ರು ಏನಿಲ್ಲ. ಎಲ್ಲಾ ಬಿಟ್ಟು ನಿಂತವನು ಊರಿಗೆ ದೊಡ್ಡವನು. ಜನ ಇವತ್ತು ಅಧಿಕಾರ ಕೊಟ್ಟವ್ರೆ, ಇವ್ರಿಗೆ ಬಹುಮತ ಕೊಟ್ಟಿದ್ದಾರೆ. ಹಾಗಾಗಿ ಆ ಬಹುಮತ ಇವರಿಗೆ ತಲೆಗೇರಿದೆ. ಹೀಗೆ ನಡೆಸ್ತಾ ಇದ್ದಾರೆ, ಮನ್ನ ಬಂದಂತೆ ನಡೀತಿದ್ದಾರೆ. ಇವ್ರಿಗೆ ಲೈಸೆನ್ಸ್ ಕೊಟ್ಟಿದ್ದಾರೆ, ನಾವು ಭ್ರಷ್ಟಾಚಾರ ಮಾಡ್ಲಿಕ್ಕೆ ಲೈಸೆನ್ಸ್ ಇದೆ ಅಂತ ಲೈಸೆನ್ಸ್ ಇಟ್ಕೊಂಡು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ. ಎಲ್ಲರೂ ವೈನ್ ಶಾಪಿಗೆ ಒಂದು ಲೈಸೆನ್ಸ್ ತಗೊಂಡಿದಾರಲ್ಲ, ಈಗ ಇವರು ಒಂದು ಲೈಸೆನ್ಸ್ ಕೊಟ್ಬಿಟ್ಟಿದ್ದಾರೆ. ನಾವಿರೋದೇ ದುಡ್ಡು ಹೊಡಿಲಿಕ್ಕೆ, ನಾವಿರೋದೇ ಬೆಳಗ್ಗೆ ಭ್ರಷ್ಟಾಚಾರ ಮಾಡ್ಲಿಕ್ಕೆ. ಸುಮ್ಮನೆ ಅವ್ರ ಮೇಲೆ ನೀವು ಮಾಡ್ಲಿಲ್ವ ಅವ್ರು ಮಾಡ್ಲಿಲ್ವ ಅಂತ ಇವ್ರಿಗೆ ಲೈಸೆನ್ಸು. ಈ ರೀತಿ ನಿಜಕ್ಕೂ ನಾಚಿಕೆ ಆಗುತ್ತೆ. ನಮ್ಮ ಕರ್ನಾಟಕನ ನಿರ್ನಾಮ ಮಾಡ್ತಾ ಇದ್ದಾರೆ. ಈ ರೀತಿ ಯಾರು ಒಬ್ಬ ಪ್ರಾಮಾಣಿಕ ಎಲ್ಲಿ ಇದ್ದಾರೆ? ಒಬ್ಬ ನಿಜಕ್ಕೂ ತಲೆ ತಗ್ಸುವಂಥದ್ದು. ಕರ್ನಾಟಕ ಅನ್ನೋಂಥದ್ದನ್ನ ಇವತ್ತೇನು ಒಂದು ಇಡೀ ದೇಶದಲ್ಲಿ ಭರವಸೆದಾಯಕವಾಗಿ, ಇಡೀ ವಿಶ್ವ ಮಟ್ಟದಲ್ಲೇ ಒಂದು ಭರವಸೆದಾಯಕವಾಗಿರುವಂತ ಒಂದು ರಾಜ್ಯನ ಸಾಮಾನ್ಯ ಒಬ್ಬ ಯುವಕನ ಕನಸನ್ನೇ ನಿರ್ನಾಮ ಮಾಡ್ತಿದೆ. ಏನು ಇವರು ಬಂಡಗೆಟ್ಟವ್ರಿಗೆ ಏನು ಹೋರಾಟ ಮಾಡ್ತೀರಿ? ಎಲ್ಲ ಬಿಟ್ಟು ನಿಂತವ್ರಿಗೆ ಏನು ಹೇಳಿದ್ರು ಏನಿಲ್ಲ. ಎಲ್ಲಾ ಬಿಟ್ಟು ನಿಂತವನು ಊರಿಗೆ ದೊಡ್ಡವನು. ಜನ ಇವತ್ತು ಅಧಿಕಾರ ಕೊಟ್ಟವ್ರೆ, ಇವ್ರಿಗೆ ಬಹುಮತ ಕೊಟ್ಟಿದ್ದಾರೆ. ಹಾಗಾಗಿ ಆ ಬಹುಮತ ಇವರಿಗೆ ತಲೆಗೇರಿದೆ. ಹೀಗೆ ನಡೆಸ್ತಾ ಇದ್ದಾರೆ, ಮನ್ನ ಬಂದಂತೆ ನಡೀತಿದ್ದಾರೆ. ಇವ್ರಿಗೆ ಲೈಸೆನ್ಸ್ ಕೊಟ್ಟಿದ್ದಾರೆ, ನಾವು ಭ್ರಷ್ಟಾಚಾರ ಮಾಡ್ಲಿಕ್ಕೆ ಲೈಸೆನ್ಸ್ ಇದೆ ಅಂತ ಲೈಸೆನ್ಸ್ ಇಟ್ಕೊಂಡು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ. ಎಲ್ಲರೂ ವೈನ್ ಶಾಪಿಗೆ ಒಂದು ಲೈಸೆನ್ಸ್ ತಗೊಂಡಿದಾರಲ್ಲ, ಈಗ ಇವರು ಒಂದು ಲೈಸೆನ್ಸ್ ಕೊಟ್ಬಿಟ್ಟಿದ್ದಾರೆ. ನಾವಿರೋದೇ ದುಡ್ಡು ಹೊಡಿಲಿಕ್ಕೆ, ನಾವಿರೋದೇ ಬೆಳಗ್ಗೆ ಭ್ರಷ್ಟಾಚಾರ ಮಾಡ್ಲಿಕ್ಕೆ. ಸುಮ್ಮನೆ ಅವ್ರ ಮೇಲೆ ನೀವು ಮಾಡ್ಲಿಲ್ವ ಅವ್ರು ಮಾಡ್ಲಿಲ್ವ ಅಂತ ಇವ್ರಿಗೆ ಲೈಸೆನ್ಸು. ಈ ರೀತಿ ನಿಜಕ್ಕೂ ನಾಚಿಕೆ ಆಗುತ್ತೆ. ನಮ್ಮ ಕರ್ನಾಟಕನ ನಿರ್ನಾಮ ಮಾಡ್ತಾ ಇದ್ದಾರೆ. ಈ ರೀತಿ ಯಾರು ಒಬ್ಬ ಪ್ರಾಮಾಣಿಕ ಎಲ್ಲಿ ಇದ್ದಾರೆ? ಒಬ್ಬ ನಿಜಕ್ಕೂ ತಲೆ ತಗ್ಸುವಂಥದ್ದು. ಕರ್ನಾಟಕ ಅನ್ನೋಂಥದ್ದನ್ನ ಇವತ್ತೇನು ಒಂದು ಇಡೀ ದೇಶದಲ್ಲಿ ಭರವಸೆದಾಯಕವಾಗಿ, ಇಡೀ ವಿಶ್ವ ಮಟ್ಟದಲ್ಲೇ ಒಂದು ಭರವಸೆದಾಯಕವಾಗಿರುವಂತ ಒಂದು ರಾಜ್ಯನ ಸಾಮಾನ್ಯ ಒಬ್ಬ ಯುವಕನ ಕನಸನ್ನೇ ನಿರ್ನಾಮ ಮಾಡ್ತಿದೆ.